ನಮಸ್ಕಾರ ಎಲ್ಲರಿಗೂ. ಋತುರಾಜ್ ಕೊಹ್ಲಿ ಅಬ್ಬರಕ್ಕೆ ಆಫ್ರಿಕಾ ಧೂಳಿಪಟ. ಹೃದಯದ 3 ದಾಖಲೆ ನಿರ್ಮಿಸಿದರು ಇಬ್ಬರು ಸ್ಟಾರ್ ಆಟಗಾರರು. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ರಾಯ್ಪುರ್ನಲ್ಲಿ 2ನೇ ಏಕದಿನ ಪಂದ್ಯ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ನಮ್ಮ ಭಾರತ ತಂಡ 2ಕ್ಕೆ ಬ್ಯಾಟ್ ಮಾಡಿತ್ತು. ಬಟ್ 22ಕ್ಕೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿದ್ದ ಟೀಮ್ ಇಂಡಿಯಾಗೆ ಆಸರೆಯಾಗಿದ್ದು ಋತುರಾಜ್ ಗಾಯಕ್ವಾಡ್ ಮತ್ತು ಒಂದು ವಿರಾಟ್ ಕೊಹ್ಲಿ ಅವರ ಜೋಡಿ. ಋತುರಾಜ್ ಗಾಯಕ್ವಾಡ್ ಕೂಡ ಇಲ್ಲಿ ಅದ್ಭುತ ಶತಕವನ್ನ ಸಿಡಿಸಿದ್ರು. ಮೊದಲ ಪಂದ್ಯದಲ್ಲಿ ವೈಫಲ್ಯ ಅನುಭವಿಸಿದ ಋತುರಾಜ್ ಗಾಯಕ್ವಾಡ್ 2ನೇ ಏಕದಿನ ಪಂದ್ಯದಲ್ಲಿ 83 ಬಾಲ್ಗೆ 105 ರನ್ ಹೊಡೆದರು. 126 ಸ್ಟ್ರೈಕ್ ರೇಟ್ನಲ್ಲಿ 2 ಸಿಕ್ಸ್ ಜೊತೆಗೆ 12 ಫೋರ್ ಸಹಿತ ಇವರು 105 ರನ್ ಹೊಡೆದು ಡೆಬ್ಯೂ ಸೆಂಚುರಿಯನ್ನ ಆಫ್ರಿಕಾ ವಿರುದ್ಧ ತವರಿನಲ್ಲಿ ಮೊದಲ ಬಾರಿಗೆ ಹೊಡೆದರು. ಬಟ್ ಇದರ ಮಧ್ಯೆ ಇನ್ನೊಂದು ದಾಖಲೆ ಏನಪ್ಪಾ ಅಂದ್ರೆ ವಿರಾಟ್ ಮತ್ತು ಋತುರಾಜ್ ಗಾಯಕ್ವಾಡ್ ಅವರ ಜೋಡಿ 195 ರನ್ಗಳ ಬೃಹತ್ ಜೊತೆಯಾಟವನ್ನ ಆಡಿ ಆಫ್ರಿಕಾ ಬೌಲರ್ಗಳನ್ನ ಸುಸ್ತು ಮಾಡಿದರು. ಬಟ್ 3ನೇ ದಾಖಲೆ ಏನಪ್ಪಾ ಅಂದ್ರೆ ಕಿಂಗ್ ವಿರಾಟ್ ಕೊಹ್ಲಿ ಅವರು ಈ ಒಂದು ಏಕದಿನದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸೆಂಚುರಿಯನ್ನ ಬಾರಿಸಿದರು. ಬಟ್ ಇದು ಕೊಹ್ಲಿ ಅವರು 10ನೇ ಬಾರಿಗೆ ಏಕದಿನದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸೆಂಚುರಿಯನ್ನ ಬಾರಿಸಿದರು. ಇದು 53ನೇ ಅವರದು ಏಕದಿನ ಸೆಂಚುರಿ ಆದರೆ ಒಟ್ಟಾರೆಯಾಗಿ 84 ಸೆಂಚುರಿ ಅವರದು ಈ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಮೂಡಿ ಬಂತು. ಬಟ್ ಇಲ್ಲಿ ಮೋಸ್ಟ್ ODI ಸೆಂಚುರೀಸ್ F2 ಪ್ಲೇಯರ್ಸ್ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಇಲ್ಲಿ ಟಾಪ್ ಇದ್ದಾರೆ. ಬಟ್ ಅವರನ್ನ ದಾಟೋಕೆ ಇಲ್ಲಿ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ವಿರಾಟ್ 53 ಶತಕ ಬಾರಿಸಿದರೆ ಅವರ ಹಿಂದೆ ಇರೋದು ನಮ್ಮ ರೋಹಿತ್ ಶರ್ಮಾ 33 ಸೆಂಚುರಿ ಬಾರಿಸಿದರೆ, ಕ್ವಿಂಟನ್ ಡಿಕಾಕ್ 22, ಬಾಬರ್ ಅಜಮ್ 20, ಶೈ ಹೋಪ್ 19, ಇಂಗ್ಲೆಂಡ್ನ ಜೋ ರೂಟ್ 19 ಸೆಂಚುರಿಯನ್ನ ಬಾರಿಸಿದ್ದಾರೆ. ಇದು ಏನಪ್ಪಾ ಅಂದ್ರೆ ಭಾರತ ತಂಡ 358 ರನ್ಗೆ 1 ವಿಕೆಟ್ ಇಲ್ಲಿ ತೆಗೆದುಕೊಂಡಿದೆ. ಬಟ್ 359 ಟಾರ್ಗೆಟ್ ಅನ್ನ ಸೌತ್ ಆಫ್ರಿಕಾ ತಂಡಕ್ಕೆ ನೀಡಿದರೆ ಸೌತ್ ಆಫ್ರಿಕಾ ಈಗ ಒಂದು ಬಿಗ್ ಓಪನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾ ಓಪನ್ಸ್ ಗಳನ್ನ ಕಟ್ಟಿ ಹಾಕಿದರೆ ನಮಗೆ ಜಯ. ಬಟ್ ಈ ಒಂದು ಪಂದ್ಯದಲ್ಲಿ ಋತುರಾಜ್ ಮತ್ತು ಕಿಂಗ್ ಕೊಹ್ಲಿ ಅವರ ರನ್ಗಳ ರಸದೌತಣ ಇಲ್ಲಿ ಅಭಿಮಾನಿಗಳಿಗೆ ಮೂಡಿ ಬಂತು. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮಗೆ ಋತುರಾಜ್ ಮತ್ತು ವಿರಾಟ್ ಅವರ ಸೆಂಚುರಿಯಲ್ಲಿ ಯಾವ ಸೆಂಚುರಿ ಬೆಸ್ಟ್ ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಥ್ಯಾಂಕ್ ಯು.